ದರ್ಶನ್ ಜೈಲಲ್ಲಿ ಹಿಂಗೆ ಕೂತಿರೋದಂತೆ. ಇವ್ರೇನು ಹೋಗಿ ನೋಡ್ಬಿಟ್ಟಿದಾರ, ನೀವು ಮೀಡಿಯಾದವ್ರು ಹೋಗಿ ನೋಡಿದೀರಾ ಅವ್ನಿಗೆ ಹಂಗೆ ಇದೆ ಅಂತ. ಅವನು ಏನು ಸಾಚಲ್ಲ, ಏನು ಸತ್ತವನೇನು ಫ್ರೀಡಮ್ ಫೈಟರ್ ಅಲ್ಲ, ಅವನು ಕೆಟ್ಟವನೇ. ಈ ದರ್ಶನ್ ಅಂದ್ರೆ TRP, ಅವ್ರ ಹೊಟ್ಟೆ ಅದೇ ಅಲ್ವಾ ಊಟ, TRPನೇ ಅವ್ರಿಗೆ ಊಟ ಅಲ್ವಾ ಪಾಪ, ಏನ್ ಮಾಡ್ತಾರ ಅವರು. ತುಂಬಾ ಕೆಟ್ಟ ರೀತಿಯಲ್ಲಿ, ತುಂಬಾ ಅಂದ್ರೆ ತುಂಬಾ ಕೆಟ್ಟ ರೀತಿ, ಅದನ್ನ ನೋಡೋದಕ್ಕೆ ಕೇಳೋದಕ್ಕೂ ಅಸಹ್ಯ ಆಗುತ್ತೆ. ಆ ಕಮೆಂಟ್ಸ್ ಎಲ್ಲ ಆ ಥರನೂ ಮೆಸೇಜ್ ಮಾಡಿದ್ದಾರೆ. ದರ್ಶನ್ಗಿರೋ ಪವರ್ಗೆ ಪೊಲೀಸ್ ಅವ್ರನ್ನೇ ಇಡ್ಸ್ಕೊಡ್ಬೋದಿತ್ತು. ದರ್ಶನ್ ಮಾಡಿ ಸ್ವಲ್ಪ ತಪ್ಪೆ ಅನಿಸ್ತಾ ಇದೆ ಆಸ್ ಅ ದರ್ಶನ್ ಫ್ಯಾನ್. ನೀವು ಮೀಡಿಯಾದವರು ಓಪನ್ ಆಗಿ ಹೇಳ್ತೀನಿ, ಇರೋ 2 ಫೋಟೋ ಹಿಡ್ಕೊಂಡು ಉಚ್ತಾನೆ ಇದ್ದೀರಾ, ಏನಿದು? ಯಡಿಯೂರಪ್ಪನ್ ಬಂತು, ಪ್ರಜ್ವಲ್ ರೇವಣ್ಣ ಪಾಪ ಎಲ್ಲಿ ಮಾಯ ಆಗೋಗ್ಬಿಟ್ಟ ಅವನು. ರೇಣುಕಾ ಸ್ವಾಮಿ ಅವರು ಪವಿತ್ರ ಗೌಡಗೆ 5 ತಿಂಗಳಿಂದ ಮೆಸೇಜ್ ಮಾಡ್ತಾ ಇದ್ರು. ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಅವ್ಳು ಬ್ಲಾಕ್ ಮಾಡ್ಬೇಕಿತ್ತು ಅವನ್ನ, ಅಷ್ಟೇ. ಇನ್ನೇನ್ ಕೊಲೆ ಮಟ್ಟಕ್ಕೆ ಹೋಗಿದ್ಯಲ್ವಾ, ಅದನ್ನೆಲ್ಲ ನೋಡಿದವಾಗ ಏನ್ ಅನ್ಸುತ್ತೆ? ಅವನು ಏನು ಸಾಚಲ್ಲ, ಏನು ಸತ್ತವನೇನು ಫ್ರೀಡಮ್ ಫೈಟರ್ ಅಲ್ಲ, ಅವನು ಕೆಟ್ಟವನೇ. ಆದ್ರೆ ಅವಳು 5 ತಿಂಗಳಿಂದಾನೇ ಬ್ಲಾಕ್ ಮಾಡಿದಿದ್ರೆ ಮ್ಯಾಟ್ರ್ ಇಲ್ಲಿ ತನಕ ಹೋಗ್ತಿರ್ಲಿಲ್ಲ. ಸಾಕಷ್ಟು ಆಪ್ಷನ್ ಇತ್ತು ಮೆಸೇಜ್ ಮಾಡಿದಾಗ, ಬಟ್ ಕೊಲೆ ಮಟ್ಟಕ್ಕೆ ಹೋಗಿದ್ದು ತೀರಾ ತಪ್ಪು. ಈಗ ತನಿಖೆ ಮಾಡಿದಾಗ ಗೊತ್ತಾಗ್ತಾ ಇದೆ ಪವಿತ್ರ ಗೌಡಗೆ ಮಾತ್ರ ಅವ್ನು ಮೆಸೇಜ್ ಮಾಡಿಲ್ಲ, ಸಾಕಷ್ಟು ನಟಿಯರಿಗೂ ಕೂಡ ಅಶ್ಲೀಲವಾದಂಥ ಮೆಸೇಜ್ ಮಾಡಿದ್ದಾನೆ ಅಂತ. ಈಗ ಸೋಷಿಯಲ್ ಮೀಡಿಯಾ ಯಾವ ರೀತಿಯಾಗಿ ವರ್ಕ್ ಆಗ್ತಾ ಇದೆ? ಸೋಷಿಯಲ್ ಮೀಡಿಯಾನ ಏನು ಮಾಡ್ಬಿಟ್ಟಿದ್ದಾರೆ, ಎಲ್ಲ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಸುಮ್ಮನೆ ಸಿಕ್ದವ್ರಿಗೆಲ್ಲ ಮೆಸೇಜ್ ಹಾಕೋದು, ಸುಮ್ಮನೆ ಒಂದು ಫೇಕ್ ಅಕೌಂಟ್ ಮಾಡಿಬಿಟ್ಟು ಒಂದು ಹುಡುಗಿಗೆ ಬ್ಯಾಡ್ ಕಮೆಂಟ್ ಹಾಕೋದು, ಅದೆಲ್ಲ ತಪ್ಪು ಮಾಡೋದು. ಅದನ್ನು ಹುಡುಗಿರು ಸ್ವಲ್ಪ ಅವಾಯ್ಡ್ ಮಾಡಿದ್ರು ಆಗುತ್ತೆ, ಯಾಕಂದ್ರೆ ಅಂತ ಕಾಮುಕರು ತುಂಬ ಜನ ಇರ್ತಾರೆ. ನಮ್ಮ ಜೊತೆ ಇರೋರು ಇದ್ದಾರೆ, ಆ ಕಡೆ ಎಲ್ಲ ಕೂತಿದ್ದಾರೆ ಈ ಥರ ಹುಡುಗಿರಿಗೆ ಮೆಸೇಜ್ ಹಾಕ್ಕೊಂಡು. ಹುಡುಗಿರು ಅವಾಯ್ಡ್ ಮಾಡಿಬಿಟ್ರೆ ಇದು ಸುಮ್ಮನೆ ಆಗ್ಬಿಡುತ್ತೆ. ಆ ಹುಡುಗರು ಮಾಡ್ತಾನೆ ಇರ್ತಾರೆ. ಏನು ಮಾಡ್ಬೇಕಂತ ಫೇಕ್ ಅಕೌಂಟ್ಸ್ನ ರಿಪೋರ್ಟ್ ಮಾಡಿಬಿಡ್ಬೇಕು. ಅಂದ್ರೆ ಹುಡುಗರು ಮೆಸೇಜ್ ಮಾಡೋದು ಮಾಡ್ತಾನೆ ಇರ್ತಾರೆ, ಹುಡುಗಿರೇ ಅವಾಯ್ಡ್ ಮಾಡಬೇಕು ಅಂತ. ಏನು ಮಾಡೋಕ್ಕಾಗಲ್ಲ, ಸಿಚುವೇಶನ್ ಹಂಗಿದೆಯಲ್ಲ. ಈಗ ಹುಡುಗರು ಮಾಡ್ತಾ ಇರ್ತಾರೆ ಪ್ಲೀಸ್ ರಿಪ್ಲೈ ಅಂತ, ಹುಡುಗಿ ರಿಪ್ಲೈ ಬ್ಲಾಕ್ ಮಾಡ್ಕೊಂಡ್ರೆ ಅವರು ಸುಮ್ಮನೆ ಆಗ್ತಾರೆ. ಹುಡುಗರಿಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ರಿಪ್ಲೈ ಮಾಡಬೇಡಿ, ಮೆಸೇಜೇ ಮಾಡಬೇಡಿ ಅಂತೀನಿ. ಹುಡುಗರು ಫಸ್ಟ್ ಅವರು ಮೆಸೇಜ್, ಈಗ ಸುಮ್ಮನೆ ಯಾರು ಮೆಸೇಜ್ ಹಾಕಲ್ಲ, ಒಂದು ರೀಸನ್ ಇಟ್ಕೊಂಡೇ ಮೆಸೇಜ್ ಹಾಕ್ತಾರೆ ಎಂಥವ್ರಾದ್ರೂ. ಈಗ ನಾನೇ ನಿಮಗೆ ಮೆಸೇಜ್ ಹಾಕ್ತೆ ಅಂದ್ಕೊಳ್ಳಿ, ಏನೋ ಒಂದು ರೀಸನ್ ಇದೆ ಅಂತಲೇ ಮೆಸೇಜ್ ಹಾಕ್ತೀನಿ. ಆದರೆ ಅದು ಯಾವ ಲೆವೆಲ್ಗೆ ಇರಬೇಕಂದ್ರೆ ಒಂದು ಲೆವೆಲ್ ದಾಟಬಾರ್ದು, ನಾರ್ಮಲ್ ಮೆಸೇಜಲ್ಲಿ ಹೋಗಬೇಕು. ಅವ್ನು ರೇಣುಕಾ ಸ್ವಾಮಿ ಏನು ಮಾಡಿದ್ದಾನೆ, ಅವ್ನ ಫೋಟೋಸ್ ಎಲ್ಲ ಕಳಿಸೋದು, ಅವಳು ಯಾರು ಪವಿತ್ರ ಗೌಡನ, ಅವಳಿಗೆ ಮಾತ್ರ ಕಳಿಸಿದ, ತುಂಬ ಜನಕ್ಕೆ ಕಳಿಸಿದ್ದಾನೆ, ಅದು ತಪ್ಪು ಅವ್ನು ಮಾಡಿದ್ದು. ಆದರೆ ಅವ್ನು ಮಾಡಿದ ತಪ್ಪಿಗೆ ಸಾಯಿಸೋದು ಶಿಕ್ಷೆ ಅಲ್ಲ, ಅವ್ನಿಗೆ ಬೇರೆ ಶಿಕ್ಷೆ ಕೊಡಬೇಕಿತ್ತು. ಅಟ್ಲೀಸ್ಟ್ ದರ್ಶನ್ಗಿರೋ ಪವರ್ಗೆ ಪೊಲೀಸ್ ಅವ್ರನ್ನೇ ಇಡ್ಸ್ಕೊಡ್ಬೋದಿತ್ತು. ದರ್ಶನ್ ಮಾಡಿ ಸ್ವಲ್ಪ ತಪ್ಪೆ ಅನಿಸ್ತಾ ಇದೆ ಆ್ಯಸ್ ಅ ದರ್ಶನ್ ಫ್ಯಾನ್ ಹೇಳ್ಬೇಕಂದ್ರೆ. ಯಾರ ಬಗ್ಗೆ? ಏನ್ರಿ ಮೀಡಿಯಾ, ನಿಜವಾಗ್ಲೂ ಹೇಳ್ಬೇಕಂದ್ರೆ ನೀವು ಮೀಡಿಯಾದವರು ಓಪನ್ ಆಗಿ ಹೇಳ್ತೀನಿ, ಇರೋ 2 ಫೋಟೋ ಹಿಡ್ಕೊಂಡು ಉಚ್ತಾನೆ ಇದ್ದೀರಾ, ಏನಿದು? ಇರೋದೇ ಒಂದು 2-3 ಫೋಟೋ. ಅವರೇ ಕಾರ್ಟೂನ್ ಎಡಿಟಿಂಗ್ ಮಾಡ್ತಾ ಇದ್ದಾರೆ. ದರ್ಶನ್ ಜೈಲಲ್ಲಿ ಹಿಂಗೆ ಕೂತಿರೋದಂತೆ. ಇವ್ರೇನು ಹೋಗಿ ನೋಡ್ಬಿಟ್ಟಿದಾರ, ನೀವು ಮೀಡಿಯಾದವ್ರು ಹೋಗಿ ನೋಡಿದೀರಾ ಅವ್ನಿಗೆ ಹಂಗೆ ಇದೆ ಅಂತ? ಏನು ಇಲ್ಲ ತಾನೆ. ಎಷ್ಟಿದೆ ಅಷ್ಟು ತೋರಿಸಿ, ನೀವು ಜಾಸ್ತಿ ಅದಕ್ಕಿಂತ ತೋರ್ಸಕ್ಕೆ ಹೋಗ್ಬೇಡಿ. ಯಾಕಂದರೆ ಇನ್ನು ಮುಂದೆ ಫರ್ದರ್ ಬರ್ತಾ ಇರುತ್ತೆ. ಇನ್ನು ಮುಂದೆ ಅವನದೇನು ನ್ಯೂಸು ಬರ್ತಾ ಇರುತ್ತೆ, ಆ ನ್ಯೂಸ್ನ ತೋರಿಸಿ. ಯಾಕಂದರೆ ದೇಶದಲ್ಲಿ ಬೇರೆ ನ್ಯೂಸ್ಗಳು ನಡೀತಾ ಇರುತ್ತೆ, ದರ್ಶನ್ ಒಬ್ಬನೇ ಅಲ್ಲ. ಬರೀ ದರ್ಶನ್ ನ್ಯೂಸೇ ತೋರಿಸ್ತಿದ್ರೆ ನೀವು ಇಡೀ ದಿನ ಜನ ಏನ್ ನೋಡ್ತಾರೆ? ಬರೀ ದರ್ಶನ್ನೇ ನೋಡ್ತಾ ಇರ್ತಾರೆ. ಯಡಿಯೂರಪ್ಪನ್ ಬಂತು, ಪ್ರಜ್ವಲ್ ರೇವಣ್ಣ ಪಾಪ ಎಲ್ಲಿ ಮಾಯ ಆಗೋಗ್ಬಿಟ್ಟ ಅವನು. ಅವ್ರ ಅಣ್ಣ ಅವರೇ ತಮ್ಮನ, ಅವನು ಅವ್ರ ತಮ್ಮ ಬೇರೆ ಎಂಟ್ರಿ ಸೆಂಟ್ರಲ್ಲಿ, ಅದೆಲ್ಲ ಅಣ್ಣನ ಯಾರೋ ಅವ್ನು ಗೇ ಅಂತೆ ಬಿಡಿ. ಅವನು ಇಷ್ಟೆಲ್ಲ ಆಯ್ತು, ದರ್ಶನ್ದೇ ಹಿಡ್ಕೊಂಡ್ಬಿಟ್ಟಿದ್ದೀರಾ. ಸ್ವಲ್ಪ ಬೇರೆ ನ್ಯೂಸ್ಗಳು ತೋರಿಸಿ, ದೇಶದಲ್ಲಿ ತುಂಬಾ ನಡೀತಿದೆ. TRP ದರ್ಶನ್ ಅಂದ್ರೆ TRP, ಅವ್ರ ಹೊಟ್ಟೆ ಅದೇ ಅಲ್ವಾ ಊಟ, TRPನೇ ಅವ್ರಿಗೆ ಊಟ ಅಲ್ವಾ ಪಾಪ, ಏನ್ ಮಾಡ್ತಾರ ಅವರು? ಮಾಡ್ತಾ ಇದ್ದೀರಾ, ಸ್ವಲ್ಪ ಬೇರೆ ನ್ಯೂಸ್ ತೋರಿಸಿದ್ರೆ ಚೆನ್ನಾಗಿರುತ್ತೆ, ನೋಡ್ತಾರೆ. ಬರೀ ದರ್ಶನ್ ಅಂತಾನೆ ಹಿಡ್ಕೋಬಾರ್ದು, ದೇಶದಲ್ಲಿ ತುಂಬಾ ನ್ಯೂಸ್ ನಡೀತಾ ಇದೆ, ಅದನ್ನು ತೋರಿಸಿ. ಅವ್ರು ಮೆಸೇಜ್ ಮಾಡಿದ ಎಲ್ಲ ಆ್ಯಂಗಲಿಂದನೂ ತಪ್ಪೆ. ಆಫ್ಟರ್ ಆಲ್ ಏನೇನು ಅವ್ರು ನೋಡಿ ಆ ಥರ ಮೆಸೇಜ್ ಮಾಡಿರೋದು ತುಂಬ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾರೆ. ದಟ್ ಈಸ್ ಟೋಟಲಿ ರಾಂಗ್, ವಿಚ್ ಅವ್ನು ಮಾಡಬಾರ್ದಾಗಿತ್ತು. ಮಾಡಿದ್ದಾರೆ. ಈಗ ಔಟ್ಕಮ್ ಎಲ್ಲ ತುಂಬ ಕೆಟ್ಟದಾಗಿ ಬರ್ತಾ ಇದೆ, ತುಂಬ ಸೀರಿಯಸ್ ಆಗಿದೆ. ಆ್ಯಂಡ್ ಆಲ್ ಓವರ್ ಕರ್ನಾಟಕ, ನಾಟ್ ಇವನ್ ಕರ್ನಾಟಕ, ಬೇರೆ ವರ್ಲ್ಡ್ ವೈಡ್, ಐ ಮೀನ್ ಲೈಕ್ ಆಲ್ ಓವರ್ ಇಂಡಿಯಾ ಗೊತ್ತಾಗ್ತಾ ಇದೆ ಕರ್ನಾಟಕ ಬಗ್ಗೆ. ಆಲ್ ದಿಸ್ ಫಿಲಮ್ ಇಂಡಸ್ಟ್ರಿ ಅವ್ನು ಮಾಡಿರೋದು ತುಂಬ ಕಡೆ ಸ್ಪ್ರೆಡ್ ಆಗಿದೆ, ಅದು ತುಂಬ ಸೀರಿಯಸ್ ಆಗಿ ಸ್ಪ್ರೆಡ್ ಆಗಿದೆ. ಆ್ಯಂಡ್ ಆಲ್ ಎಲ್ಲ ಜನರು ತುಂಬ ಅದನ್ನು ಸೀರಿಯಸ್ ಆಗಿ ತೊಗೊಂಡು ಅವ್ರು ಬೇರೆ ಥರನೇ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅವ್ರು ಅದನ್ನು ಮಾಡಬಾರ್ದಾಗಿತ್ತು. ಮೆಸೇಜ್ ಅವರು ಇನ್ಬಾಕ್ಸಲ್ಲಿ ಕಳ್ಸೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ಕಮೆಂಟ್ಸಲ್ಲಿ ಮಾಡೋದು, ಆಲ್ ಪಬ್ಲಿಕ್ ಪೀಪಲ್ ವಿಲ್ ಸಿ ದ್ಯಾಟ್, ಆ್ಯಂಡ್ ದಟ್ ಈಸ್ ಟೋಟಲಿ ರಾಂಗ್. ಕಮೆಂಟ್ಸಲ್ಲಿ ಅವ್ರಿಗೆ ಇಷ್ಟ ಬಂದಂಗೆಲ್ಲ ಕಮೆಂಟ್ ಮಾಡೋದು, ಅವ್ರ ಫೋಟೋಸ್ನೆಲ್ಲ ಮಿಸ್ಯೂಸ್ ಮಾಡ್ಕೊಳ್ಳೋದು, ಪ್ರೈವೇಟ್ ಅಕೌಂಟ್ ಅವ್ರ ಪಬ್ಲಿಕ್ ಅಕೌಂಟ್,
ಎಸ್ಪೆಷಲಿ ಪಬ್ಲಿಕ್ ಅಕೌಂಟ್, ಗರ್ಲ್ಸ್ ಎಲ್ಲ ಪಾಪ ಪಬ್ಲಿಕ್ ಅಕೌಂಟ್, ಅವರು ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಳ್ಳೆತನದಿಂದ ಪಬ್ಲಿಕ್ ಅಕೌಂಟ್ ಮಾಡ್ತಾರೆ. ಬಟ್ ಅದು ಏನೋ ಬೇರೆ ರೀತಿ ಟರ್ನ್ ಅಪ್ ಆಗಿಬಿಟ್ಟು ಈ ಥರ ಬ್ಯಾಡ್ ಕಮೆಂಟ್ಸ್, ತುಂಬ ಕೆಟ್ಟದಾಗ ಕಮೆಂಟ್ಸ್ ಮಾಡ್ತಾರೆ. ಆಮೇಲೆ ಅವ್ರು ಹಾಕಿರೋ ಪೋಸ್ಟ್ನೆಲ್ಲ ಮಿಸ್ಯೂಸ್ ಮಾಡ್ಕೊಳ್ತಾರೆ, ವಿಚ್ ಇಸ್ ಟೋಟಲಿ ರಾಂಗ್. ಗರ್ಲ್ಸ್ ಅವ್ರು ಏನೋ ಒಂದು ನಂಬಿಕೆ ಮೇಲೆ ಅವ್ರು ಏನೋ ಒಂದು ಪ್ಲೇಸ್ನ ತೊಗೋಬೇಕು, ಒಂದು ಗುಡ್ ಸ್ಟೇಜ್ ತೊಗೋಬೇಕು ಸೋಷಿಯಲ್ ಮೀಡಿಯಾದಲ್ಲಿ, ಲೈಫಲ್ಲಿ ಅವ್ರೇನೋ ಡೆವಲಪ್ ಆಗಬೇಕು ಅಂತ ಅವ್ರು ಮಾಡೋಕ್ಕೆ ಹೋಗ್ತಾರೆ. ಬಟ್ ಈ ಥರ ರೇಣುಕಾಸ್ವಾಮಿ ಥರ ಆರ್ ಮೆನಿ ಅದರ್ ಪೀಪಲ್ ಆರ್ ದೇರ್, ಆ ಥರ ಅವ್ರು ಅದನ್ನು ಮಿಸ್ಯೂಸ್ ಮಾಡಿಕೊಂಡು ಅದ್ರ ಮೇಲೆ ಬ್ಯಾಡ್ ಕಮೆಂಟ್ಸ್ ಹಾಕ್ಕೊಂಡು ಅವ್ರು ಆ ಫೋಟೋನ ತೊಗೊಂಡು ಬೇರೆ ಥರ ಎಡಿಟ್ ಮಾಡಿ ಬೇರೆ ಇದರಲ್ಲಿ ಪೋಸ್ಟ್ ಮಾಡಿ ಅದು ಮನಿ ಯೂಸೇಜ್ಗೂ ಕೆಲವೊಬ್ರು ಮಾಡ್ತಾರೆ. ಕೆಲವೊಬ್ರು ಈ ಥರ ಅವ್ರಿಗೆ ಫ್ಯಾನ್ಸ್ ಬೇಕು, ಅವರೇನೋ ಬೆಳೀತಾರೆ, ಅವರೇನೋ ಐಡೆಂಟಿಫೈ ಆಗ್ತಾರೆ ಅಂತ ಆ ಥರ ಎಲ್ಲ ಕೆಟ್ಟದಾಗ ಮಾಡ್ತಾರೆ. ದಟ್ ಈಸ್ ಟೋಟಲಿ ರಾಂಗ್. ಸೋಷಿಯಲ್ ಮೀಡಿಯಾ ಒಳ್ಳೆಯದಕ್ಕೂ ಯೂಸ್ ಆಗುತ್ತೆ, ಕೆಟ್ಟದಕ್ಕೂ ಯೂಸ್ ಆಗುತ್ತೆ. ಹೀಗಾದರೆ ಯೂತ್ಸಿಗೆ ಯಾವ ರೀತಿಯಾದಂಥ ಪ್ರಾಬ್ಲಮ್ ಆಗುತ್ತೆ? ಯೂತ್ಸ್ ಫಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಟನ್ ಏಜ್ ಆಫ್ ಪೀಪಲ್ ನವ ಡೇಸ್ ಈಗಿರೋ ಜನರೇಷನಲ್ಲಿ ನಾವು ಹೇಳೋಕ್ಕಾಗಲ್ಲ ಯಾವ ಏಜ್ ಪೀಪಲ್ ಅವರು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತಾರೆ ಮಾಡಲ್ಲ ಅಂತ. ಎಲ್ಲ ಏಜ್ ಅವರನ್ನು ಯೂಸ್ ಮಾಡ್ತಾರೆ. ಈವನ್ ಕಿಡ್ಸ್ ಆರ್ ಯೂಸಿಂಗ್ ಸೋಷಿಯಲ್ ಮೀಡಿಯಾ ನಾವು. ಬಟ್ ಕೆಲವೊಬ್ರಿಗೆ ಅವರೇನೋ ಓಕೆ ಫೈನ್, ಅವರೇನೋ ಒಂದು ಮೋಟಿವೇಶನ್ ರೀಲ್ ಮಾಡೋಕ್ಕೆ ಹೋಗ್ತಾರೆ, ಅವರೇನೋ ಹೇಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ಇದ್ರ ಬಗ್ಗೆನೋ ಒಳ್ಳೇದು ಹೇಳೋದಕ್ಕೆ ಗೈಡ್ ಮಾಡೋದಕ್ಕೆ, ಆ ಥರನೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೆ. ಕೆಲವೊಬ್ರು ಸೆಕ್ಷುವಲ್ ಅಸಾಲ್ಟ್ ಮಾಡ್ತಾ ಇರ್ತಾರೆ, ಕೆಲವೊಬ್ರು ಬೇರೆ ಬೇರೆ ವೀಡಿಯೋಸನ್ನು ಹಾಕ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅದರ ಕೆಲವೊಬ್ರು ಮಿಸ್ಯೂಸ್ ಮಾಡ್ಕೊಳ್ತಾರೆ, ಅದನ್ನು ಅಡ್ವಾಂಟೇಜ್ ಆಗೂ ತೊಗೊಂಡು ಬೇರೆ ಥರ ಯೂಸ್ ಮಾಡಿ ಬೇರೆಯವ್ರಿಗೆಲ್ಲ ಕಳಿಸ್ಕೊಂಡು ಏನೇನೋ ಕೆಟ್ಟದಾಗೆಲ್ಲ ಮಾಡ್ತಾರೆ. ದಟ್ ಈಸ್ ರಾಂಗ್. ರೇಣುಕಾಸ್ವಾಮಿ ಮೇಲ್ನೋಟಕ್ಕೆ ಪವಿತ್ರ ಗೌಡಗೆ ಮಾತ್ರ ಮೆಸೇಜ್ ಮಾಡ್ತಾ ಇದ್ದ ಅಂತ ಗೊತ್ತಾಗ್ತಾ ಇತ್ತು, ಆದರೆ ಈಗ ಒಂದಷ್ಟು ನಟಿಯರಿಗೆ ಕೂಡ ಮೆಸೇಜ್ ಮಾಡಿದ್ದ ಅಂತ ಗೊತ್ತಾಗ್ತಾ ಇದೆ. ಅದ್ರ ಬಗ್ಗೆ ಏನು? ಹೌದು, ಇವಾಗ ನಾವು ಬರೇ ಮೇಲಿಂದ ನೋಡೋದಕ್ಕಾದರೆ ಇಟ್ ವಾಸ್ ಓನ್ಲಿ ಫಾರ್ ಪವಿತ್ರ ಗೌಡ. ಬಟ್ ಇವಾಗ ಆಲ್ ದಿಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಎಲ್ಲ ಬೇರೆ ಆ್ಯಕ್ಟರ್ಸ್ಗೂ ಅವನು ಇವ್ರಿಗೇನೆ ಇಷ್ಟು ಡೈರೆಕ್ಟಾಗಿ ಅವ್ನು ಮೆಸೇಜ್ ಮಾಡಿದ್ದಾನೆ, ಆ ಥರ ಕಮೆಂಟ್ ಮಾಡಿದ್ದಾನೆ. ಅಫ್ಕೋರ್ಸ್ ಅವರು ಬೇರೆಯವ್ರಿಗೂ ತುಂಬ ಕೆಟ್ಟ ರೀತಿಯಲ್ಲಿ, ತುಂಬ ಕೆಟ್ಟ ರೀತಿ, ಅದನ್ನ ನೋಡೋದಕ್ಕೆ ಕೇಳೋದಕ್ಕೂ ಅಸಹ್ಯ ಆಗುತ್ತೆ ಆ ಕಮೆಂಟ್ಸ್ ಎಲ್ಲ. ಆ ಥರನೂ ಮೆಸೇಜ್ ಮಾಡಿದ್ದಾರೆ. ಅದವ್ನು ಮಾಡಬಾರ್ದಾಗಿತ್ತು. ಬಟ್ ಈ ಈಸ್ ಸಫರಿಂಗ್ ಫಾರ್ ದ್ಯಾಟ್. ನಾವು ಈ ಈಸ್ ಆಲ್ರೆಡಿ ಸಫರ್ಡ್. ಬಟ್ ಅವ್ನ ಫ್ಯಾಮಿಲಿಗೂ ಗೊತ್ತಾಗ್ತಾ ಇದೆ ಅದೆಲ್ಲ. ವೇಟ್ ಪ್ಲಸ್ ಕರ್ನಾಟಕ.